ಇನ್ನು ಮಹಾರಾಷ್ಟ್ರದ ಮಳೆಗೆ ಕಲಬುರಗಿಯಲ್ಲಿ ಅವಾಂತರ ಸೃಷ್ಟಿಯಾಗಿದೆ. ಮಹಾ ಮಳೆಗೆ ರಸ್ತೆ ಕೊಚ್ಚಿ ಹೋಗಿದೆ. ಮಹಾರಾಷ್ಟ್ರದಲ್ಲಿ ಮಳೆಯಾದರೆ ಅದರ ಎಫೆಕ್ಟ್ ಮಹಾರಾಷ್ಟ್ರಕ್ಕೆ ಹೊಂದಿಕೊಂಡಿರುವಂತಹ ಗಡಿ ಜಿಲ್ಲೆಗಳ ಮೇಲೆ ಬೀರುತ್ತೆ. ಅದೇ ರೀತಿಯಾಗಿರುವುದು ಕಲಬುರಗಿಯಲ್ಲಿ ಅವಾಂತರವೇ ಸೃಷ್ಟಿಯಾಗಿದೆ. ರಸ್ತೆಗೆ ಕೊಚ್ಚಿ ಹೋಗಿದೆ. ಅಫ್ಜಲ್ಪುರ ತಾಲೂಕಿನ ಕರಜಗಿ ಬಳಿಯ ರಸ್ತೆ, ಮಣ್ಣೂರಿನಿಂದ ಅಫ್ಜಲ್ಪುರಕ್ಕೆ ಸಂಪರ್ಕಿಸುವಂತಹ ರಸ್ತೆ ಇದು. ಕರಜಗಿ ಸೇತುವೆ ಮೇಲಿಂದ ನೀರು ಹರಿತಾ ಇದೆ. ಮಳೆಯ ಹೊಡೆತಕ್ಕೆ ರಸ್ತೆ ಕೊಚ್ಚಿ ಹೋಗಿ ಸಂಚಾರ ಸ್ಥಗಿತವಾಗಿದೆ. ರಾತ್ರಿಯಿಂದ ಬಸ್ ಸಂಚಾರ, ವಾಹನ ಸಂಚಾರ ನಿಷೇಧಗೊಂಡಿದೆ. ಸೇತುವೆ ಪಕ್ಕದಲ್ಲಿರುವಂತಹ ರಸ್ತೆ ಮಳೆಗೆ ಕುಸಿದು ಬಿದ್ದ ಪರಿಣಾಮ ಸಾರ್ವಜನಿಕರ ಹಿತದೃಷ್ಟಿಯಿಂದ ಸಂಚಾರವನ್ನು ಸ್ಥಗಿತ ಮಾಡಲಾಗಿದೆ. ಗಮನಿಸ್ತಾ ಇದ್ದೀರಿ ಅಲ್ಲಿನ ಪರಿಸ್ಥಿತಿ ಹೇಗಾಗಿದೆ ಅಂತ ಹೇಳಿ. ಕಲಬುರಗಿಯ ಕರಜಗಿ ಭಾಗದ ಚಿತ್ರಣ ಇದು. ಸಾಮಾನ್ಯವಾಗಿ ಈ ರೀತಿ ಆದಾಗ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಜನರ ಸಂಚಾರ ಇರುವುದಿಲ್ಲ. ಅವರ ದಿನನಿತ್ಯದ ಕಾರ್ಯಚಟುವಟಿಕೆಗಳಲ್ಲೂ ಕೂಡ ಏರುಪೇರಾಗುತ್ತೆ. ಇನ್ನು ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕಿನಲ್ಲೂ ಕೂಡ ಮಳೆ ಅಬ್ಬರ. ಹಿರೇಹಳ್ಳ ಉಕ್ಕಿ ಹರಿದಿದೆ. ಚೆಕ್ ಡ್ಯಾಂ ಕೊಚ್ಚಿ ಹೋಗಿದೆ. ಸವದತ್ತಿ ತಾಲೂಕಿನ ಉಗರಗೋಳ ಗ್ರಾಮದಲ್ಲಿ ಆಗಿರುವಂತಹ ಘಟನೆ. ನೀರಿನ ಜೊತೆಗೆ ಕಲ್ಲುಗಳು ತೇಲಿ ಬಂದು ಅವಾಂತರ ಸೃಷ್ಟಿಯಾಗಿದೆ. ಗುಡ್ಡದ ಮೇಲಿಂದ ನೀರಿನ ಜೊತೆಗೆ ಕಲ್ಲುಗಳು ತೇಲಿ ಬಂದಿವೆ. ಗಮನಿಸ್ತಾ ಇದ್ದೀರಿ. ಉಗರಗೋಳ ಗ್ರಾಮಕ್ಕೆ ನೀರು ನುಗ್ಗುವ ಆತಂಕ ಇದೆ. ಜನರು ಕೂಡ ಭೀತಿಯಲ್ಲೇ ದಿನದೂಡುವಂತಹ ಭಯ ಸೃಷ್ಟಿಯಾಗಿದೆ. ಈ ಕುರಿತು ನಮ್ಮ ಪ್ರತಿನಿಧಿ ಸಹದೇವ್ ಕೊಟ್ಟಿರುವ ಪ್ರತ್ಯಕ್ಷ ವರದಿ ಇಲ್ಲಿದೆ. ಸವದತ್ತಿ ತಾಲೂಕಿನಾದ್ಯಂತ ಭಾರಿ ಮಳೆ ಆಗ್ತಾ ಇರುವಂತ ಕಾರಣಕ್ಕಾಗಿ ಸದ್ಯ ಈಗ ಚೆಕ್ ಡ್ಯಾಂಗಳ ಪಕ್ಕದಲ್ಲೂ ಕೂಡ ನೀರು ರಭಸವಾಗಿ ಹರಿದು ಬಹುತೇಕ ಚೆಕ್ ಡ್ಯಾಂಗಳು ಕೂಡ ಹಾಳಾಗುವಂತ ಪರಿಸ್ಥಿತಿ ನಿರ್ಮಾಣ ಆಗಿರುವಂತದ್ದು. ಅದರಲ್ಲೂ ಮುಖ್ಯವಾಗಿ ಉಗರಗೋಳ ಗ್ರಾಮದ ಹೊರವಲಯದಲ್ಲಿ ಏನು ನೂತನವಾಗಿ ಚೆಕ್ ಡ್ಯಾಮ್ ಅನ್ನ ನಿರ್ಮಿಸಲಾಗಿತ್ತು, ಅದರ ಪಕ್ಕದಲ್ಲೇ ಈಗ ಬಹುತೇಕ ನೀರು ಕೊರೆದುಕೊಂಡು ಹೋಗಿರುವಂತದ್ದು. ಹೀಗಾಗಿ ಬಹುತೇಕ ಈಗ ಚೆಕ್ ಡ್ಯಾಮ್ ಸಂಪೂರ್ಣವಾಗಿ ಇಲ್ಲಿ ಹಾಳಾಗಿರುವಂತದ್ದನ್ನು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ. ಈ ಒಂದು ಗುಡ್ಡದ ಪ್ರದೇಶದಿಂದ ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಆದಂತಹ ಸಂದರ್ಭದಲ್ಲಿ ಭಾರಿ ಪ್ರಮಾಣದಲ್ಲಿ ಏಕಾಏಕಿ ನೀರು ಹರಿದು ಬರುತ್ತೆ. ಬರೀ ನೀರು ಅಷ್ಟೇ ಅಲ್ಲದೆ ನೀರಿನ ಜೊತೆಗೆ ಗಿಡ ಗಂಟೆಗಳು ಮತ್ತು ಬಂಡೆ ಗಲ್ಗಳು ಕೂಡ ಏನು ಆ ನೀರಿನ ಜೊತೆಗೆ ಹರಿದು ಬರ್ತವೆ. ಸೊ ಈ ರೀತಿ ಒಂದು ಚೆಕ್ ಡ್ಯಾಮ್ ಅನ್ನ ನಿರ್ಮಾಣ ಮಾಡಲಿಕ್ಕಿತ್ತು. ಸೊ ಈ ಒಂದು ಚೆಕ್ ಡ್ಯಾಮ್ ಪಕ್ಕದಲ್ಲೇ ಈಗ ಬಹುತೇಕ ಏನು ಗುಡ್ಡ ಇತ್ತು ಅದು ಕೊರೆದುಕೊಂಡು ಹೋಗಿರುವಂತದ್ದು. ಇದರಿಂದ ಬಹುತೇಕ ಉಗರಗೋಳ ಗ್ರಾಮದಲ್ಲೂ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಬಂದು ಸಾಕಷ್ಟು ಹಾನಿ ಕೂಡ ಆಗಿರುವಂತದ್ದು. ಹೀಗಾಗಿ ಈ ಒಂದು ಭಾಗದಲ್ಲಿ ಹೊಸದಾಗಿ ಒಂದು ಚೆಕ್ ಡ್ಯಾಮ್ ನಿರ್ಮಾಣಕ್ಕೆ ಸರ್ಕಾರ ಮುಂದಾಗಬೇಕನ್ನುವಂತ ನಿಟ್ಟಿನಲ್ಲಿ ಕೂಡ ಸಾಕಷ್ಟು ಒತ್ತಾಯ ಕೇಳಿ ಬರ್ತಾ ಇರುವಂತದ್ದು. ಈ ನಮ್ಮ ಜೊತೆಗೆ ಸ್ಥಳೀಯ ಗ್ರಾಮ ಪಂಚಾಯತಿ ಸದಸ್ಯರಿದ್ದಾರೆ, ಅವ್ರನ್ನ ಮಾತಾಡಿಸ್ತೇನೆ. ಸರಿಗದು ಬಹಳಷ್ಟು ಮಳೆ ಆಗ್ತಾ ಇದೆ, ಇದರಿಂದ ಎಷ್ಟು ಮಟ್ಟಿಗೆ ತೊಂದರೆ ಆಗ್ತಾ ಇದೆ? ತೊಂದರೆ ಅನ್ರಿ ಸರ, ಇದು ಮೊದಲೇ ಕರೆ ಚೆಕ್ ಡ್ಯಾಮ್ ಅಂತ ಇದೆ. ಇದು ಅಗದಿ ಮಳೆ ಆತಂದ್ರೆ ಚೆಕ್ ಡ್ಯಾಮ್ ಹೊಡೆದೋಗಿದೆ. ಇದು ಕಟ್ಟ ಚೆಕ್ ಡ್ಯಾಮ್ ಆದ್ರೆ ಇನ್ನಟ್ಟ ಹೆಚ್ಚುವರಿ ಅಟ್ಟ ಚೆಕ್ ಡ್ಯಾಮ್ ಗಟ್ಟಿಮಿಟ್ಟು ಆದ್ರೆ ಉಪಯೋಗ ಆಕತ್ರಿ. ಏನ್ ದೊಡ್ಡ ದೊಡ್ಡ ಕಲ್ಲುಗಳು ದೊಡ್ಡ ಕಲ್ಲುಗಳು ಪೂರ ಇದಾಗತ್ತ, ಪೂರ ಹೋಗತ್ರಿ. ಪೂರ ರೋಡ್ಗಳು ಬ್ಯಾಕ್ ಆಕತ್ರಿ. ಪೂರ ಒಟ್ಟ ಚೆಕ್ ಡ್ಯಾಮ್ ಒಟ್ಟ ಗಟ್ಟಿಮುಟ್ಟ ಆಗ್ಬೇಕ್ರಿ. ಭಾಳ ಭಯ ಐತಿ ಸರ್ ಜನರಿಗೆ. ಒಳ್ಳೆ ಎಲ್ಲಾ ರಸ್ತೆ ಎಲ್ಲ ಹದಿಗಟ್ಟು ಹೋಗ್ಯಾವ ಸರ್. ನಮ್ಮಲ್ಲಿ ಸರ್ಕಾರದವ್ರ ಬಗ್ಗೆ ಸ್ವಲ್ಪ ಗಮನ ಹರಿಸ್ಬೇಕ್ರಿ. ಸ್ಥಳೀಯರು ಕೂಡ ಗ್ರಾಮ ಪಂಚಾಯತಿಗೂ ಮನವಿ ಕೊಟ್ಟಾರ. ಈಗ ಆದ್ರೂ ಗ್ರಾಮ ಪಂಚಾಯತಿ ಅವ್ರು ನಿನ್ನೆ JCP ಮುಖಾಂತರ ಎಲ್ಲಾ ರೋಡ್ಗಳನ್ನ ಕ್ಲಿಯರ್ ಮಾಡ್ಯಾರ ಸರ್. ಇದು ನಮಗೂ ಗೊತ್ತಿಲ್ಲ ಸರ್. ಮೊದ್ಲೇನ ಹಿರಿಯರು ಒಂದ್ಸಲ ಆಗಿತ್ತು ಅಂತ ಹೇಳ್ತಾರ್ರಿ. ಆದ್ರೂ ಈಗ ಒಂದ್ 50 ವರ್ಷದ ಮುಂಚೆ ಏನಾಗಿತ್ತಂತ್ರಿ, ಅದು ಈಗ ಮಾತ್ರ ಏನಾಗಿಲ್ರಿ. ಇದು ಫಸ್ಟ್ ಟೈಮ್ ಸರ್ ನಾನು ನೋಡಾಕತ್ತಿದ್ ನಾವು. ಕಲ್ಲೆಲ್ಲ ಬಂದಿದ್ ನೋಡ್ರೆ ಭಯ ಭಾಳ ಭಯ ಸರ್. ನೀರ್ನು ಭಾಳ ದೊಡ್ಡ ಪ್ರಮಾಣ ಐತಿ ಸರ್ ಊರಾಗ್ರಿ. ಎಲ್ಲಾ ಬೈಕ್ ಕೊಚ್ಕೊಂಡು ಹೋಗ್ಯಾವ ಸರ್. ಕ್ಯಾಮ್ರಾಮನ್ ಪ್ರವೀಣ್ ಜೊತೆ ಸಹದೇವ್ ಮಾನೆ TV9 ಬೆಳಗಾವಿ.